ಆತ್ಮೀಯ ಎಲ್ಲ ಕಾರ್ಮಿಕ ಮಿತ್ರರಿಗೆ ನಿಮ್ಮ ಪ್ರೀತಿಯ ಅಶ್ವಥ್ ಮರಿಗೌಡರು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನೀವೆಲ್ಲ ಏನು ಧಾರವಾಡ ಜಿಲ್ಲೆಯ ಹುಬ್ಳಿಯಲ್ಲಿ ಅಂದರೆ ಕಾರ್ಮಿಕ ಸಚಿವರ ತವರೂರಾದಂತಹ ಹುಬ್ಳಿಯ ಕಾರ್ಮಿಕರ ಭವನದ ಮುಂದೆ ಧಾರವಾಡ ವಿಭಾಗದ ಎಲ್ಲ ಕಾರ್ಮಿಕರು ಅಂದರೆ ಧಾರವಾಡ, ಹುಬ್ಳಿ, ಗದಗ, ಹಾವೇರಿ, ಕಾರವಾರ ಈ ಜಿಲ್ಲೆಯ ಕಾರ್ಮಿಕರು ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರಮುಖ ಕಾರ್ಮಿಕ ಮುಖಂಡರು, ಪದಾಧಿಕಾರಿಗಳು ಎಲ್ಲರೂ ಸೇರಿ ಕಾರ್ಮಿಕರ ಭವನದ ಮುಂದೆ ಒಂದು ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿದ್ವಿ. ಈ ಧರಣಿ 4ನೇ ದಿನಕ್ಕೆ ಕಾಲಿಟ್ಟಿತ್ತು. ಆದರೆ ಪ್ರತಿದಿನ ದಿನದಿಂದ ದಿನಕ್ಕೆ ಬೇರೆ ಬೇರೆ ಅಧಿಕಾರಿಗಳು ಬಂದು ತಹಸೀಲ್ದಾರರು, ಕಾರ್ಮಿಕ ಸಚಿವರ ಆಪ್ತ ಸಹಾಯಕರು, ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ನಮ್ಮನ್ನು ಮನವೊಲಿಸುವ ಪ್ರಯತ್ನ ಮಾಡಿ ಖಂಡಿತವಾಗಿ ನಾವು ಶನಿವಾರ ಸಚಿವರನ್ನು ಕರೆಸ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟು ಸಚಿವರ ಜೊತೆ ನಮಗೆ ಕಾರ್ಮಿಕರು ಮತ್ತು ಕಾರ್ಮಿಕ ಮುಖಂಡರು ಎಲ್ಲರೂ ಕೂಡ ಸಭೆಯನ್ನು ಸೇರೋಣ, ನಾವು ಸೇರಿಸ್ತೀವಿ ಅಂತೇಳಿ ನಮ್ಮ ಎಲ್ಲ ಕಾರ್ಮಿಕ ಮುಖಂಡರನ್ನ ನಂಬಿಸಿ ಒಂದು ಹುನ್ನಾರದಿಂದ ನಮ್ಮ ಧರಣಿಯನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡಿದ್ರು. ನಾನು ಮಾನ್ಯ ಅಧಿಕಾರಿಗಳಲ್ಲಿ ಮತ್ತು ಯಾರ್ಯಾರು ನಮ್ಮ ಧರಣಿಯನ್ನ ಮನವೊಲಿಸುವ ಪ್ರಯತ್ನ ಮಾಡಿ ನಮ್ಮ ಪ್ರಯತ್ನವನ್ನ ಮತ್ತು ಧರಣಿಯನ್ನ ಒಂದು ತಪ್ಪು ದಾರಿಗೆ ಕೊಂಡೊಯ್ಯುವಂತ ಕೆಲಸವನ್ನ ಮಾಡಿದ್ರೆ ಅಂತಹ ಅಯೋಗ್ಯ ಅಧಿಕಾರಿಗಳಿಗೆ, ಕಾರ್ಮಿಕ ಸಚಿವ ಆಪ್ತ ಸಹಾಯಕರುಗಳಿಗೆ ಮತ್ತೆ ಜಿಲ್ಲೆಯ ವಿವಿಧ ಮುಖಂಡರು ಬಂದು ಏನು ನಮ್ಮ ಮನವೊಲಿಸುವ ಪ್ರಯತ್ನವನ್ನು ಮಾಡಿದ್ರೆ ನಮ್ಮ ಧರಣಿ ಏನಾದರೂ ನೀವೇನಾದರೂ ಹತ್ತಿಕ್ಕಿದ್ದೀವಿ ಅಂತ ಏನಾದರೂ ನಿಮ್ಮ ಭಾವನೆಯಲ್ಲಿದ್ದರೆ ದಯವಿಟ್ಟು ಆ ಭಾವನೆಯಿಂದ ಹಿಂದೆ ಸರಿಯಿರಿ. ಯಾಕೆ ಅಂದರೆ ಕಾರ್ಮಿಕರು ಶ್ರಮವಹಿಸಿ ದುಡ್ತಕ್ಕಂಥವ್ರು. ನೀವು ಅನ್ಕೊಂಡಿರ್ಬೋದು ಅವ್ರ ಹತ್ರ ಹಣ ಇಲ್ಲ, ಬಡವರು, ಅನಕ್ಷರಸ್ಥರು ಅಂತ ಏನಾದರೂ ತಿಳ್ಕೊಂಡು ನೀವು ನಮ್ಮನ್ನು ಕುಗ್ಗಿಸ್ಬೋದು ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿದ್ರೆ ಅದನ್ನೆಲ್ಲ ವಾಪಸ್ ಪಡೀರಿ. ಯಾಕೆ ಅಂದರೆ ನಮ್ಮದೇ ಆದಂಥ ಒಂದು ಶಕ್ತಿ ಇದೆ, ಕಾರ್ಮಿಕರದು ಅಂತ ಶಕ್ತಿ ಇದೆ. ಕಾರ್ಮಿಕರು ದಿನನಿತ್ಯ ಶ್ರಮಿಸಿ ದುಡಿಯುವಂತಹ ಒಂದು ಶಕ್ತಿಯನ್ನ ದೇಹದಲ್ಲಿ ಇಟ್ಕೊಂಡಿದ್ದಾರೆ, ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಕಾರ್ಮಿಕರಿಲ್ಲದೆ ಯಾವುದೇ ಚಲಾವಣೆ, ಯಾವುದೇ ಕೆಲಸಗಳು ಕೂಡ ಆಗಲ್ಲ. ಕಾರ್ಮಿಕರಿಲ್ಲದ ಕೆಲಸಗಳಿಲ್ಲ. ಹಾಗಾಗಿ ನಮ್ಮ ಕಾರ್ಮಿಕರ ಶಕ್ತಿ ಏನನ್ನೋದು ಈಗಾಗಲೇ ಮಾದರಿ ರೂಪದಲ್ಲಿ ತೋರಿಸಿದ್ದೀವಿ. ನಾಳೆ ಕೂಡ ಏನು ನಾವು ನಿಮಗೆ ಮಾತನ್ನು ಕೊಟ್ಟಿದ್ವಿ, ನೀವೇನಾದರೂ ಶನಿವಾರ ಕಾರ್ಮಿಕ ಸಚಿವರನ್ನ ಸಭೆಗೆ ಕರೆತರುವಲ್ಲಿ ವಿಫಲರಾದರೆ ನಾವು ಅದಕ್ಕೆ ಪ್ರತ್ಯುತ್ತರವಾಗಿ ಸ್ಥಗಿತಗೊಂಡಿರತಕ್ಕಂತಹ ಧರಣಿಯನ್ನ ಮತ್ತೆ ಮುಂದುವರಿಸ್ತೀವಿ ಅಂತೇಳಿ ಹೇಳಿಕೆಯನ್ನು ನೀಡಿದ್ವಿ. ಆ ಹೇಳಿಕೆಯಿಂದ ನಾವೀಗ ಹಿಂದೆ ಸರಿಯುವ ಮಾತೇ ಇಲ್ಲ. ನಾಳೆಯಿಂದ ಮತ್ತೆ ಸೋಮವಾರ ಈ ವಿಚಾರವಾಗಿ ಎಲ್ಲ ಕಾರ್ಮಿಕ ಮುಖಂಡರು, ಕಾರ್ಮಿಕ ದೇವರುಗಳು ಏನು ನಮಗೆ ಶಕ್ತಿಯಾಗಿ ನಿಂತಿದ್ದೀರಾ, ನನ್ನೆಲ್ಲ ಕಾರ್ಮಿಕರು, ವಿವಿಧ ಸಂಘಟನೆಯ ಕಾರ್ಮಿಕ ಅಧ್ಯಕ್ಷರು, ಪದಾಧಿಕಾರಿಗಳು ಇನ್ನೂ ಹೆಚ್ಚಿನ ಶಕ್ತಿಯಲ್ಲಿ ನಮಗೆ ಬೆಂಬಲವನ್ನು ನೀಡಬೇಕು. ಈಗಾಗಲೇ ನಮಗೆ ಬೆಂಬಲವನ್ನು ನೀಡಿದ್ರೆ ಅದೇ ನಿಟ್ಟಿನಲ್ಲಿ ಮತ್ತೆ
ನಾವು ನಾಳೆ ಹುಬ್ಳಿಯ ಕಾರ್ಮಿಕರ ಭವನದ ಮುಂದೆ ಸೇರ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಏನೀಗ ಹೇಳಿದೆ, ಪ್ರತಿಯೊಂದು ಜಿಲ್ಲೆಯ ಕಾರ್ಮಿಕ ಮುಖಂಡರು ಈ ಒಂದು ಕಾರ್ಮಿಕರ ಶಕ್ತಿಯಲ್ಲಿ ಭಾಗವಹಿಸಬೇಕು. ಕಾರ್ಮಿಕರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು. ಅವರೇನು ಶ್ರಮಜೀವಿಗಳು, ಬಡ ಕಾರ್ಮಿಕರು, ಇವ್ರ ಕೈಯಲ್ಲಿ ಏನೂ ಆಗಲ್ಲ ಅಂತೇನು ತಿಳ್ಕೊಂಡಿದ್ದಾರೆ. ನಾವು ಅದನ್ನು ಮಾಡೇ ತೋರಿಸ್ತೀವಿ. ನಮಗೆ ಕಾರ್ಮಿಕರಿಗೆ ನಮ್ಮದೇ ಆದಂಥ ಒಂದು ಛಲ, ಪಣ ಎಲ್ಲವನ್ನು ನಾವು ತೊಡೋದಕ್ಕೆ ರೆಡಿ ಇದ್ದೀವಿ ಅಂತೇಳಿ ನಾವು ಖಂಡಿತವಾಗಿ ತೋರಿಸ್ತೀವಿ. ದಯವಿಟ್ಟು ಎಲ್ಲರೂ ಹುಬ್ಳಿಯ ಕಾರ್ಮಿಕರ ಭವನದ ಹತ್ರ ನಾಳೆ ಸುಮಾರು 10 ಗಂಟೆಗೆ ಎಲ್ಲರೂ ಸೇರುವಂತಹ ಕೆಲಸ ಆಗಲಿ. ನಾವಲ್ಲಿ ಒಂದು ಮತ್ತೆ ಏನು ಸ್ಥಗಿತಗೊಂಡ ಧರಣಿಗೆ ಚಾಲನೆಯನ್ನು ಕೊಡುವ ಮೂಲಕ ಮುಂದಿನ ನಿರ್ಧಾರಗಳೇನು, ನಿರ್ಣಯಗಳೇನು ಅನ್ನೋದನ್ನು ಎಲ್ಲರ ಸಮ್ಮುಖದಲ್ಲಿ ತೆಗೆದುಕೊಳ್ಳೋಣ. ಹೀಗಾಗಿ ಸುಮಾರು ಜಿಲ್ಲೆಗಳಿಂದ ನಾವಲ್ಲಿ ಧರಣಿ ಕೂತಿದಾಗ ಕರೆ ಮಾಡ್ತಾ ಇದ್ರಿ. ಶಿವಮೊಗ್ಗ, ಭದ್ರಾವತಿ, ಮೈಸೂರು, ರಾಯಚೂರು, ಬಳ್ಳಾರಿ, ಬೆಂಗಳೂರು, ಚಿತ್ರದುರ್ಗ, ಕೊಪ್ಪಳ, ಗದಗ, ಕಾರವಾರ, ಹುಬ್ಳಿ, ಧಾರವಾಡ, ಹಾವೇರಿ, ಇನ್ನು ವಿವಿಧ ಜಿಲ್ಲೆಗಳಿಂದ ತುರುವೇಕೆರೆ, ತುಮಕೂರು ಜಿಲ್ಲೆ, ಹಾವೇರಿ, ರಾಣಿಬೆನ್ನೂರು, ವಿವಿಧ ಜಿಲ್ಲೆಗಳಿಂದೆಲ್ಲ ಕೂಡ ಈಗ ಆಲ್ರೆಡಿ ನೀವು ಕರೆ ಮಾಡಿ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀರಾ. ಹಾಗೆ ಕೋಲಾರದಿಂದ ಕೂಡ ಕರೆ ಮಾಡಿದ್ರಿ, ಚಾಮರಾಜನಗರ, ಮೈಸೂರಿಂದನೂ ಕೂಡ ಕರೆ ಮಾಡಿದ್ರಿ. ನೀವೇನು ನಮಗೆ ಧರಣಿ ಕೂತಿದಂಥ ಸಂದರ್ಭದಲ್ಲಿ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಕ್ಕೆ ನಾವು ಬರ್ತಾ ಇದ್ದೀವಿ ಅಂತೇಳಿ ನೀವು ನನಗೆ ಮಾಹಿತಿಯನ್ನು ಕೊಟ್ಟಿದ್ರಿ. ನಾವು ಧರಣಿಯನ್ನು ಸ್ಥಗಿತಗೊಳಿಸಿರೋದ್ರಿಂದ ಬೇಡ ಅಂತ ಹೇಳಿದ್ವಿ. ಅದೇ ನಿಟ್ಟಿನಲ್ಲಿ ಮತ್ತೆ ಮುಂದುವರಿಲಿ. ನಾಳೆ ಎಲ್ಲರೂ ಕೂಡ ನಮಗೆ ಬೆಂಬಲ ಕೊಡಿಸುವಂಥ ಕೆಲಸವನ್ನು ಮಾಡಿ. ಈ ಒಂದು ವಿಚಾರ ಮಾನ್ಯ ಕಾರ್ಮಿಕ ಸಚಿವರೇ, ನೀವು ಭ್ರಮೆಲೋಕದಲ್ಲಿದ್ದೀರಾ. ನಮ್ಮ ಕಾರ್ಮಿಕರ ಇಲಾಖೆಯಲ್ಲಿ ಕಾರ್ಮಿಕರಿಂದನೇ ಕಾರ್ಮಿಕ ಇಲಾಖೆಯವರು ಇರುವುದೇ ಹೊರತು ಕಾರ್ಮಿಕರಿಲ್ಲ ಅಂದರೆ ಕಾರ್ಮಿಕ ಇಲಾಖೆನೇ ಇರೋದಿಲ್ಲ, ಕಾರ್ಮಿಕರ ಖಾತೆನೇ ಇರಲ್ಲ ಯಾವುದೇ ಶಾಸಕರು ಬಂದರೂ ಕೂಡ. ಹಾಗಾಗಿ ಕಾರ್ಮಿಕರಿಗೆ ಅವಮಾನ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದೀರಾ. ಅದಕ್ಕೆ ತಕ್ಕ ಶಾಸ್ತಿಯನ್ನು ನಾವೆಲ್ಲರೂ ಕೂಡ ಕಲಿಸ್ತೀವಿ. ಯಾವ ಸಂದರ್ಭದಲ್ಲಿ ನಿಮಗೆ ಮುತ್ತಿ ಹಾಕುವಂಥ ಕೆಲಸ ಆಗ್ಬೋದು ಗೊತ್ತಿಲ್ಲ. ತಾವು ಖಂಡಿತವಾಗಿ ಈ ಒಂದು ಅನಾಹುತಕ್ಕೆ, ಈ ಒಂದು ಕಾರ್ಯಕ್ಕೆ ಸಹಕಾರ ನೀಡಬೇಡಿ. ಎಚ್ಚೆತ್ಕೊಂಡು ಆದಷ್ಟು ಬೇಗ ಕಾರ್ಮಿಕರ ಮುಖಂಡರನ್ನೆಲ್ಲ ಕರೆದು ಒಂದು ಸಭೆಯನ್ನು ನಡೆಸಿ ಏನು ನಾವು ತಮ್ಮ ಮುಂದೆ ಬೇಡಿಕೆಗಳನ್ನು ಇಡ್ತಾ ಇದ್ದೀವಿ, ಈ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಕಾರ್ಮಿಕ.